ಡಿ.ಕೆ. ಶಿವಕುಮಾರ್ ಎಂಬ ಹೆಸರುವಂತ ನಾನು ಬ್ರೇಕಿಂಗ್ ನ್ಯೂಸ್. ಡಿ.ಕೆ. ಶಿವಕುಮಾರ್ಗೆ ಮೊದಲ ಗುನ್ನ ಇಟ್ಟ ಸಿದ್ದರಾಮಯ್ಯ. ನಿನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನದ ಕಾರ್ಯಕ್ರಮ ನೆರವೇರಿತು. ಆದರೆ ಇವತ್ತು ಸಿಎಂ ಡಿಕೆಶಿ ಸಭೆಯಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದ್ದು, ಸಭೆಯಿಂದಲೇ ಮಿನಿಸ್ಟರ್ಗಳು ಹೊರ ನಡೆದಿದ್ದಾರೆ. ಅದಕ್ಕಾಗಿ ಏನು ಮಾಡಬೇಕೋ ತಿಳಿಯದೆ ಡಿಕೆಶಿ ಸಿದ್ದರಾಮಯ್ಯನವರ ಮನೆಗೆ ಓಡೋಡಿ ಬಂದಿದ್ದಾರೆ. ಅಸಲಿಗೆ ಇದನ್ನೆಲ್ಲ ಚಾಣಾಕ್ಷತೆಯಿಂದ ಸಿದ್ದರಾಮಯ್ಯನವರೇ ಮಾಡಿಸ್ತಿದ್ದಾರಾ ಅಥವಾ ಡಿಕೆಶಿಗೆ ಸರ್ಕಾರ ನಡೆಸಲು ಬರುತ್ತಿಲ್ವಾ? ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ. ಇನ್ನು ಕೆಪಿಸಿಸಿಯ ನೂತನ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ರವರು ಕಾಂಗ್ರೆಸ್ ಒಡೆದು ಹೋಗುವ ಬಗ್ಗೆ ಮಾತನಾಡಿದ್ದಾರೆ. ಏನ್ ನಡೀತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ನಿಜವಾಗ್ಲೂ ಡಿ.ಕೆ. ಶಿವಕುಮಾರ್ 2 ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರಾ ಅಥವಾ ಅರ್ಧಕ್ಕೆ ಸರ್ಕಾರ ಬಿದ್ದು ಹೋಗಲಿದೆಯಾ? ಈ ಎಲ್ಲ ವಿವರವನ್ನ ತಿಳಿದುಕೊಳ್ಳುವ ಮುನ್ನ ನೀವೆಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಆದಷ್ಟು ಬೇಗ ಕರ್ನಾಟಕದಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ನಿಮಗೇನನ್ಸುತ್ತೆ, 2028ರಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಮತ್ತು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಕಳೆದ 30 ವರ್ಷಗಳಿಂದ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಗಾಗಿ ದುಡಿದು ಹಂತ ಹಂತವಾಗಿ ಬೆಳೆದು ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಮುಖ್ಯಮಂತ್ರಿ ಆಗ್ತಿದ್ದಂತೆಯೇ ಯಾವುದೇ ಶತ್ರುಗಳು ಬೇಡ ಅಂತ ಜೆಡಿಎಸ್ನ ದೇವೇಗೌಡ ಅವರ ಮನೆಗೆ ಹೋಗಿ, ಬಿಜೆಪಿಯ ಯಡಿಯೂರಪ್ಪನವರ ಮನೆಗೆ ಹೋಗಿ ಡಿಕೆಶಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಅವರು ಕೂಡ ಒಳ್ಳೆಯದಾಗಲಿ ಅಂತ ಶುಭವನ್ನ ಹಾರೈಸಿದ್ದಾರೆ. ಆದರೆ ಕಾಂಗ್ರೆಸ್ನ ಮಂತ್ರಿಗಳೇ ಇವತ್ತು ಡಿ.ಕೆ. ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು 13 ಜನ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವಾಗ ಸಭೆಯಲ್ಲಿ ತೀವ್ರ ಗಲಾಟೆಗಳು ನಡೆದಿವೆ. ಹಾಗೂ ಕೆಲವರಂತೂ ನಮಗೆ ಈ ಮಂತ್ರಿಗಿರಿನೇ ಬೇಡ ಅಂತ ಎದ್ದು ಹೊರ ನಡೆದಿದ್ದಾರೆ. ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಒಟ್ಟು 13 ಜನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದರಲ್ಲಿ ಅರ್ಧದಷ್ಟು ಜನ ಡಿ.ಕೆ. ಶಿವಕುಮಾರ್ ಗುಂಪಿಗೆ ಸೇರಿದವರಾದ್ರೆ ಇನ್ನು ಅರ್ಧದಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗರಾಗಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ನ ಹಿರಿಯ ತಲೆಗಳಾದ ಜಿ. ಪರಮೇಶ್ವರ್, ಮುನಿಯಪ್ಪ, ಕೆ.ಜೆ. ಜಾರ್ಜ್, ಎಂ.ಬಿ. ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ ಹಾಗೂ ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿದ್ರು. ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಸ್ಥಾನವನ್ನ ಪಡೆದಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಯುಟಿ ಖಾದರ್ಗೂ ಸಚಿವ ಸ್ಥಾನ ಲಭಿಸಿದೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಮಂತ್ರಿಯಾಗಿರೋದಕ್ಕೆ ಸಿದ್ದರಾಮಯ್ಯನವರಿಗೆ ತುಂಬಾನೇ ಖುಷಿಯಾಗಿದೆ. ಇನ್ನು ಇವತ್ತು ಈ ಎಲ್ಲಾ ಸಚಿವರನ್ನು ಕರೆದು ಡಿ.ಕೆ. ಶಿವಕುಮಾರ್ ಖಾತೆಗಳನ್ನ ಹಂಚಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವು ಸಚಿವರು ಸಿಟ್ಟಿಗೆದ್ದು ಸಭೆಯಿಂದಲೇ ಎದ್ದು ಹೊರ ನಡೆದಿದ್ದಾರೆ. ಮೊದಲಿಗೆ ಬೆಂಗಳೂರಿನ ಬಿಟಿಎಂ ಲೇಔಟ್ನ ಶಾಸಕರಾದ ರಾಮಲಿಂಗಾರೆಡ್ಡಿ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಡಿ.ಕೆ. ಶಿವಕುಮಾರ್ ಅವರು ನೀಡಿದ್ದಾರೆ. ಆಗ ಕೂಡಲೇ ಎದ್ದು ನಿಂತು ರಾಮಲಿಂಗಾರೆಡ್ಡಿ ಅವರು, ನಾನು ಬೆಂಗಳೂರಿನವನು, ಜಲಸಂಪನ್ಮೂಲಕ್ಕೂ ನನಗೂ ಏನು ಸಂಬಂಧ? ನಾನು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರಿನಲ್ಲೇ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ, ಬೇರೆ ಇಲಾಖೆಗಳು ಬೇಡ. ನಿಮ್ಮ ಕೈಯಲ್ಲಿ ಕೊಡೋಕೆ ಆಗದಿದ್ರೆ ನನಗೆ ಮಂತ್ರಿಗಿರಿನೇ ಬೇಡ, ಶಾಸಕನಾಗಿಯೇ ಇರ್ತೀನಿ ಅಂತ ಹೇಳಿ ಸೀದಾ ಎದ್ದು ಸಭೆಯಿಂದ ಹೊರ ನಡೆದಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಕೂಡ ಸಭೆಯಲ್ಲಿ ಸಚಿವ ಸ್ಥಾನದ ಕುರಿತಾಗಿ ಬೇಸರವನ್ನ ಹೊರಹಾಕಿದ್ದಾರೆ ಎನ್ನಲಾಗ್ತಿದೆ. ಸಭೆಯ ಬಳಿಕ ಅವರಿಗೆ ಹೇಗೆ ಸಮಾಧಾನ ಮಾಡಬೇಕೋ ತಿಳಿಯದೆ ಡಿ.ಕೆ. ಶಿವಕುಮಾರ್ ಅವರು ಸೀದಾ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮನೆಗೆ ತೆರಳಿದ್ದಾರೆ ಮತ್ತು ಹೇಗೆ ಹೊಸ ಸಚಿವರಿಗೆ ಸಮಾಧಾನ ಮಾಡಬೇಕು ಎಂದು ಸಲಹೆಯನ್ನ ಪಡೆದಿದ್ದಾರೆ. ಹಾಗೂ ದಯಮಾಡಿ ರಾಮಲಿಂಗಾರೆಡ್ಡಿ ಮತ್ತು ಸತೀಶ್ ಜಾರಕಿಹೊಳಿಯರನ್ನು
ಕರೆಸಿ ಸಮಾಧಾನ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗುವಂತಹ ಕನಸು ಇತ್ತು. ಅದು ಈಡೇರಿದೆ. ಆದರೆ ಮುಖ್ಯಮಂತ್ರಿಯ ಜವಾಬ್ದಾರಿಗಳು ಅಷ್ಟು ಸುಲಭವಲ್ಲ ಎಂದು ಈಗ ಅವರಿಗೆ ತಿಳಿದಿರುತ್ತೆ. ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿದ್ರು, ಜೊತೆಗೆ ಎಲ್ಲರೂ ಕೂಡ ಅವರ ಮಾತನ್ನ ಕೇಳ್ತಿದ್ರು. ಆದರೆ ಡಿಕೆ ಶಿವಕುಮಾರ್ಗೆ ಈ ಕೆಲಸ ಕಷ್ಟವಾಗಬಹುದು. ಇನ್ನು ಕೆಲವರ ವಿಶ್ಲೇಷಕರ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಖುದ್ದು ಸಿದ್ದರಾಮಯ್ಯನವರೇ ಹಿಂದೆಯಿಂದ ಈ ಚಾಣಕ್ಯನ ಆಟ ಆಡುತ್ತಿರಬಹುದು ಎಂದು ಹೇಳಲಾಗ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. ಅವರಿಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಒಂದು ಚೂರು ಇಷ್ಟವಿರಲಿಲ್ಲ. ಅದಕ್ಕಾಗಿ ಅಧಿಕಾರವನ್ನ ಮುಂದೆ ಸುಲಭವಾಗಿ ಬಿಟ್ಟುಕೊಟ್ಟು ಹಿಂದೆಯಿಂದ ಆಟ ಶುರು ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಮತ್ತೊಂದು ಕಡೆ ಕೆಪಿಸಿಸಿಯ ಹೊಸ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ರವರು ವಿವಾದಾತ್ಮಕ ಹೇಳಿಕೆಯೊಂದನ್ನ ನೀಡಿದ್ದಾರೆ. ನೆನೆಯಷ್ಟೇ ಅಧಿಕಾರ ವಹಿಸಿಕೊಂಡ ಹರಿಪ್ರಸಾದ್ ರವರು ಈ ರೀತಿ ಹೇಳಿದ್ದಾರೆ: ಯಾರಿಗೆ ಅಧಿಕಾರ ಬೇಕೋ ಅವರು ಡಿಕೆ ಶಿವಕುಮಾರ್ ಅವರ ಜೊತೆ ಹೋಗಿ, ಕಾಂಗ್ರೆಸ್ ಪಕ್ಷ ಕಟ್ಟುವವರು ನನ್ನ ಜೊತೆಗೆ ಬನ್ನಿ ಅಂತ ಬಿಕೆ ಹರಿಪ್ರಸಾದ್ ರವರು ಹೇಳಿದ್ದಾರೆ. ಇದರಿಂದ ಮೊದಲನೇ ದಿನವೇ ತಿಳಿಯುತ್ತೆ ಕಾಂಗ್ರೆಸ್ನಲ್ಲಿ 2 ಬಣಗಳು ಎದ್ದು ಕಾಣುತ್ತಿವೆ ಅಂತ. ಈ ಬಿಕೆ ಹರಿಪ್ರಸಾದ್ ಏನು ದೊಡ್ಡ ನಾಯಕರೇನೂ ಅಲ್ಲ. ಅವರ ಜೀವನದಲ್ಲಿ ಒಂದು ಬಾರಿಯೂ ಕೂಡ ಒಂದು MLA ಕೂಡ ಆಗಿಲ್ಲ. MLA ಬಿಡಿ, ಒಂದು ಪಂಚಾಯಿತಿ ಎಲೆಕ್ಷನ್ನ ಕೂಡ ಗೆಲ್ಲುವಂತಹ ಯೋಗ್ಯತೆ ಇಲ್ಲ ಈ ಬಿಕೆ ಹರಿಪ್ರಸಾದ್ಗೆ. ಆದರೆ ಭಾಷಣ ಮಾತ್ರ ಉರುದ್ದ ಬಿಗಿತಾರೆ. ಇವರಿಗೆ ಹೇಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ತು ಅಂತ ಕಾಂಗ್ರೆಸ್ನಲ್ಲೇ ಹಲವರಿಗೆ ಅನುಮಾನ ಶುರುವಾಗಿದೆ. ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿ ಒಂದು ವಾಡಿಕೆ ಇದೆ. ಯಾರು ಮೋದಿ ಮತ್ತು ಅಮಿತ್ ಶಾ ಇಬ್ಬರನ್ನ ಬಾಯಿಗೆ ಬಂದ ಹಾಗೆ ಬೈತಾರೋ ಅವರಿಗೆ ಕಾಂಗ್ರೆಸ್ನಲ್ಲಿ ಒಳ್ಳೆ ಅಧಿಕಾರ ಕೊಟ್ಟು ಸನ್ಮಾನ ಮಾಡ್ತಾರೆ. ಇತ್ತೀಚೆಗಷ್ಟೇ ಮೋದಿಯವರು ಇಟಲಿ ಪ್ರಧಾನಿ ಮೆಲೋನಿ ಅವರಿಗೆ ಒಂದು ಮೆಲೋಡಿ ಚಾಕ್ಲೇಟ್ ಅನ್ನ ಕೊಟ್ಟಿದ್ರು. ಆ ವಿಡಿಯೋದ ಬಗ್ಗೆ ಮಾತನಾಡುವಾಗ ಇದೇ ಬಿಕೆ ಹರಿಪ್ರಸಾದ್ ರವರು ಹೇಳ್ತಾರೆ, ಈ 76 ವರ್ಷದ ಮುದುಕನಿಗೆ ಚಿಕ್ಕ ವಯಸ್ಸಿನ ಮಹಿಳೆ ಜೊತೆ ಏನ್ರೀ ಕೆಲಸ ಎಂದು ಏಕವಚನದಲ್ಲಿ ಅಸಹ್ಯವಾಗಿ ಮೋದಿಜಿ ಅವರನ್ನ ಬೈತಾರೆ. ಮೋದಿಜಿಗೆ 76 ವರ್ಷ ವಯಸ್ಸು, ಅವರು ಮುದುಕ ಅಂತೆ. ಅದೇ ಈ ಬಿಕೆ ಹರಿಪ್ರಸಾದ್ ರವರಿಗೆ 71 ವರ್ಷ ವಯಸ್ಸು, ಈತ ಯುವಕ ಅಂತೆ. ಕಳೆದ 1 ತಿಂಗಳಿನಿಂದ ಟಿವಿ ಮುಂದೆ ಬರೋದು, ಮೋದಿ ಅವರನ್ನ ಬೈಯೋದು, ಇದೇ ಇವರ ಕೆಲಸ ಆಗ್ಬಿಟ್ಟಿದೆ. ಈಗ ನೋಡಿದ್ರೆ ಸೀದಾ ಕರ್ನಾಟಕದ ಕಾಂಗ್ರೆಸ್ಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ಗೆ ಮೋದಿ ಕಂಡ್ರೆ ಎಷ್ಟು ದ್ವೇಷ ಅಂತ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ಅರ್ಧದಷ್ಟು ಕಾಂಗ್ರೆಸ್ MLAಗಳಿಗೆ ಮತ್ತು ಸಿದ್ದರಾಮಯ್ಯನವರ ಗುಂಪಿಗೆ ಇಷ್ಟವಿಲ್ಲ. ಮತ್ತೊಂದು ಕಡೆ ಬಿಕೆ ಹರಿಪ್ರಸಾದ್ ಹೇಗೆ ರಾಜ್ಯಾಧ್ಯಕ್ಷರಾದ್ರು ಅಂತ ಎಲ್ಲ ಕಾಂಗ್ರೆಸ್ MLAಗಳೇ ಶಾಕ್ನಲ್ಲಿದ್ದಾರೆ. 2028ರಷ್ಟೊತ್ತಿಗೆ ಈ ಬಿಕೆ ಹರಿಪ್ರಸಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಿರ್ಣಾಮ ಮಾಡೋದಂತೂ ಗ್ಯಾರಂಟಿ. ಇನ್ನು ಡಿಕೆ ಶಿವಕುಮಾರ್ 2 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸೋದು ಡೌಟೇ ಅನಿಸುತ್ತೆ. ಸ್ನೇಹಿತರೆ, ನಿಮಗೇನನ್ಸುತ್ತೆ? ಡಿಕೆ ಶಿವಕುಮಾರ್ ಇನ್ನ 2 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇರ್ತಾರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.